Hello everyone, you are watching News Insights. Let's watch today's news updates. ಎಲ್ಲ ಲಾಯರ್ ಕಾನ್ಫರೆನ್ಸ್ಗಳಲ್ಲಿ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಚರ್ಚೆ ಆಗ್ತಿತ್ತು. ನನ್ನ ಪ್ರಕಾರ ಇವತ್ತಿಗೂ ನಾವು ಅದನ್ನು ಸರಿಪಡಿಸಬೇಕು. ಗಮನಕ್ಕೆ ತರಬೇಕು. ಒಂದು, ಇವತ್ತು ನ್ಯಾಯಾಂಗದ ಮೇಲೆ ಇಂಟರ್ನಲ್ ಪ್ರೆಷರ್ ಇದೆ, ಎಕ್ಸ್ಟರ್ನಲ್ ಪ್ರೆಷರ್ ಇದೆ. ಮೂರನೇದಾಗಿ ನಾವು ಸಾಂಪ್ರದಾಯಿಕ ಗುಲಾಮತನದಿಂದ ಹೊರಗಡೆ ಬಂದಿಲ್ಲ. ಇಡೀ ದೇಶದ ನ್ಯಾಯಾಂಗ ಈ ಪ್ರಮುಖವಾದ 3 ಸವಾಲುಗಳನ್ನು ಎದುರಿಸ್ತಾ ಇದೆ ಅಂತಕ್ಕಂಥದ್ದು ನಾವು ಯಾರೂ ಮರೆಯೋದು. ಇಂಡಿಪೆಂಡೆನ್ಸ್ ಆಫ್ ಜುಡಿಷಿಯರಿ ಈಸ್ ಕ್ಲೋಸ್ಲಿ ರಿಲೇಟೆಡ್ ಟು ಇಂಡಿಪೆಂಡೆನ್ಸ್ ಆಫ್ ಲೀಗಲ್ ಪ್ರೊಫೆಷನ್. ಒಬ್ಬ ಜಡ್ಜ್ ನಾನು ಅಡ್ಜಸ್ಟ್ಮೆಂಟ್ ಕೊಡಲ್ಲ ಅಂತ ಹೇಳ್ತಾರೆ, ನೀವು ಕೇಳ್ಕೊಂಡು ಸುಮ್ಮನೆ ಇರುತ್ತಾ? ಸ್ವಾಮಿ ಅರ್ಜೆಂಟಾಗಿ ತಗೊಳ್ಳಿ ಅಂತೀರ, ಇಲ್ಲ 4 ವಾರ ಆಗ್ತೀನಿ, ಮುಂದಕ್ಕೆ ಆಗ್ತೀನಿ ಅನ್ಬೋದಾ? ಅಂದ್ರೆ ನೀವು ಕೈ ಕೊಟ್ಕೊಂಡು ಸುಮ್ಮನೆ ಕೂತ್ಕೋಬೋದಾ? ನೀವು ನಾಲೆಡ್ಜಬಲ್ ಲಾಯರ್ ಆದ್ರೆ ಅದಕ್ಕೆ ಉತ್ತರ ಕೊಡ್ತೀರಾ. ನೀವು ನಾಲೆಡ್ಜಬಲ್ ಲಾಯರ್ ಇಲ್ಲದೆ ಇದ್ರೆ ಹೇಳಿದ್ದನ್ನು ಕೇಳ್ಕೊಂಡು ಹೋಗ್ತಾ ಇರ್ತೀರಿ. ಅದರ ಜೊತೆಗೆ ಇಂಡಿಪೆಂಡೆನ್ಸ್ ಆಫ್ ಬಾರ್ ಅಂತಂದ್ರೆ ಒಂದು ಕಡೆ ಪ್ರತಿಭಾವಂತ ವಕೀಲರು ಇರ್ತಾರೆ, ಇನ್ನೊಂದು ಕಡೆ ಪ್ರತಿಭೆ ಇಲ್ಲದೆ ಇರ್ತಕ್ಕಂಥ ಅಂತ ಸಂದರ್ಭದ ತಕ್ಕಡಿ ಯಾರ ಕಡೆ ಮಾಡುತ್ತೆ? ಪ್ರತಿಭಾವಂತರು ತಮ್ಮ ಕಡೆ ತಿರುಗಿಸ್ಕೊಡ್ತಾರೆ. ಸಮಾಜಮುಖಿಯಾಗಿ ಮಾಡತಕ್ಕಂಥ ಮಾತುಗಳನ್ನು ನೋಡಿದಂಥ ರಾಮಣ್ಣ ಸಾಹೇಬರಿಗೆ ನಾನು ಧನ್ಯವಾದ ನಡೆಸ್ತೇನೆ. ಅವ್ರಿಗೆ ಮತ್ತೊಬ್ಬ ಶ್ರೀ ಎಸ್ ಪುಟ್ಟೇಗೌಡ್ರೆ, ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ನ್ಯಾಯಮೂರ್ತಿಗಳಾದ ಜಸ್ಟಿಸ್ ಸಂಜೀವ್ ಕುಮಾರ್ ಅವರೇ, ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಸಂಯುಕ್ತರೇ, ಬಹುಶಃ ಪುಟ್ಟೇಗೌಡರ ಜೀವನವನ್ನು ನೋಡಿದ್ರೆ ಒಂದು ಜ್ಞಾಪಕಕ್ಕೆ ಬರುತ್ತೆ, ಸರ್ವೆಂಟ್ ಆಫ್ ಪೀಪಲ್, ಜನರ ಸೇವಕ. ಆ ಮಾದರಿಯಲ್ಲಿ ತನ್ನ ಜೀವನವನ್ನು ನಡೆಸ್ಕೊಂಡು ಹೋದಂತಹ ಒಬ್ಬ ಅದ್ಭುತ ವ್ಯಕ್ತಿ. ಎರಡನೇದಾಗಿ ನ್ಯಾಯ ಧರ್ಮದಿಂದ ಆಚೆ ಬರಲಿಲ್ಲ. ಅನ್ಯಾಯದ ಯುಗದಲ್ಲಿ ಅವರ ಜೀವನದ ಉದ್ದಕ್ಕೂ ನ್ಯಾಯ ಧರ್ಮದ ಆಧಾರದ ಮೇಲೆ, ಬುನಾದಿಯ ಮೇಲೆ ತಮ್ಮ ಜೀವನವನ್ನು ಕಟ್ಟಿಕೊಂಡ್ರು. ಮೂರನೆಯದಾಗಿ ತಮ್ಮ ಕ್ರಿಯೆಗೆ ನೀಡಿದಂತಹ ಕಮಿಟ್ಮೆಂಟ್ ಟು ವರ್ಕ್, ಇವೆಲ್ಲವೂ ಸಹ ಇಂತಹ ಗುಣಗಳಿಂದ ಈ ಬೆಂಗಳೂರು ವಕೀಲರ ಸಂಘವನ್ನು ಒಂದು ದೊಡ್ಡ ಹೆಮ್ಮರವಾಗಿ ಬೆಳೆಸಿದ್ರು. ಕಾರ್ಯದರ್ಶಿಗಳಾಗಿ ಅನೇಕ ಹುದ್ದೆಗಳನ್ನು ಅವರು ಅಲಂಕರಿಸಿ ಕಾರ್ಯದರ್ಶಿಗಳಾಗಿ ಕಡೆಗೆ ಅಧ್ಯಕ್ಷರಾದರು. ಅವರಿಂದ ಈ ಒಂದು ಸಂಸ್ಥೆ ಇನ್ನಷ್ಟು ಮೇಲಕ್ಕೆ ಹೋಗಲಿಕ್ಕೆ ಅವಕಾಶವಾಯಿತು ಇಡೀ ಭಾರತಾದ್ಯಂತ. ಭ್ರಷ್ಟಾಚಾರದ ವಿಷಯ ಬಂದಾಗ ಅವರು ತೆಗೆದುಕೊಂಡಂಥ ನಿಲುವು, ಆವತ್ತಿನ ಸವಾಲಿನ ದಿನಗಳು, ಜಸ್ಟಿಸ್ ದಿನಕರನ್ ದಿನಗಳು, ಆದರೆ ನೋ ಕಾಂಪ್ರಮೈಸ್ ಅನ್ನೋ ಒಂದು ಕೆಚ್ಚದೆಯಿಂದ, ಧೈರ್ಯದಿಂದ, ದಿಟ್ಟತನದಿಂದ ಅವರು ತೆಗೆದುಕೊಂಡು ಮುಂದೆ ಬೆಂಗಳೂರು ವಕೀಲರ ಸಂಘಕ್ಕೆ ಒಂದು ಮಾದರಿಯಾಗುತ್ತೆ. ಆದ್ದರಿಂದ ಅವರನ್ನು ನಾವೆಂದಿಗೂ ಸಹ ಮರೆಯೋಗಿಲ್ಲ. ಈಗ ನಾವು ಸುಬ್ಬಾರೆಡ್ಡಿಯವರ, ನ್ಯಾಯಮೂರ್ತಿಗಳಾದಂಥ ಸಂಜೀವ್ ಹಂಚಾರಿಯವರ ಎಲ್ಲ ವಕೀಲ ಮಿತ್ರರು ಸಾಕಷ್ಟು ವಿಷಯವನ್ನು ಹೇಳಿದ್ದಾರೆ.
ಅನೇಕ ರೀತಿಯಲ್ಲಿ ವಕೀಲಿ ವೃತ್ತಿಯಲ್ಲಿದ್ದು ಇವತ್ತಿನ ದಿನ ನ್ಯಾಯಮೂರ್ತಿಗಳಾದಂಥ ನಾಗಮೋಹನ್ ದಾಸರ ಅನೇಕ ವಿಷಯವನ್ನು, ಪ್ರಮುಖವಾದಂಥ ವಿಷಯವನ್ನು ಪ್ರಸ್ತಾಪ ಮಾಡೋದು. ಅವರು ನಿವೃತ್ತರಾದ ಮೇಲೆ ಸಾಕಷ್ಟು ನೀರು ಸೇತುವೆ ಕೆಳಗೆ ಹರಿದೋಗಿದೆ. ಮಚ್ ವಾಟರ್ ಹ್ಯಾಸ್ ಫ್ಲೋನ್ ಅಂಡರ್ ದ ಬ್ರಿಡ್ಜ್ ಅನ್ನೋ ಹಾಗೆ ನ್ಯಾಯಾಂಗದಲ್ಲಿ ಅನೇಕ ಹೊಸ ಹೊಸ ರೀತಿಯ ಸಮಸ್ಯೆಗಳು. ಸನ್ನಿಹಿಸಬೇಕಾಗಿ ವಿನಂತಿಸ್ಕೊಡ್ತೇನೆ. ಜಗದೀಶ್ ಅಂತ, ಮಾಜಿ ಸಾಹಿತ್ಯ ಕೂಟದ ವಕೀಲರ ಸಂಘದ ಸಾಹಿತ್ಯ ಕೂಟದ ಅಧ್ಯಕ್ಷರು ಮತ್ತು KN ಪುಟ್ಟೇಗೌಡರ ಅನುಯಾಯಿಗಳು. ಸ್ನೇಹಿತರೆ, ನಾವು ತಿಳಿಸ್ಬೇಕು ಅಂದರೆ ಈ ಒಂದು ಕಾರ್ಯಕ್ರಮ ಅವರ ನೆನಪಿನಲ್ಲಿ ಪುಟ್ಟೇಗೌಡ ಪ್ರತಿಷ್ಠಾನ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಏನು ಅಂದರೆ ಸರಳ ಸಜ್ಜನಿಕೆಯ ಮಹಾನ್ ವ್ಯಕ್ತಿಯವರು. ಅವ್ರ ಬಗ್ಗೆ ಹೇಳಲಿಕ್ಕೆ ಸಮಯನೇ ಸಾಲೋದಿಲ್ಲ. ಯಾಕೆಂದರೆ ಇವತ್ತು ಬೆಂಗಳೂರು ನಗರದಲ್ಲಿ ನೂರಾರು ಕೋಟಿ ಆಸ್ತಿ ಉಳಿಸ್ಕೊಟ್ಟಿದ್ದಾರೆ ಅಂದರೆ ಸಾಮಾನ್ಯ ನಮ್ಮ ಅಣ್ಣನೇ ಅಂತ ಹೇಳಬೇಕು KN ಪುಟ್ಟೇಗೌಡರು. ಇವತ್ತು ನಾವು ಮಿಲ್ಕಾಲಲ್ಲಿ ರಾಜಾಜಿನಗರಲ್ಲಿರೋಂಥ ಒಂದು ಪಾರ್ಕ್ ಆಗಲಿ, JP ಪಾರ್ಕ್ ಆಗಲಿ, ನಮ್ಮ ಯಡಿಯೂರು ಹತ್ರ ಇರೋಂಥ ಪಾರ್ಕ್ಗಳಾಗಲಿ, ನೂರಾರು ಸಾವಿರಾರು ಕೋಟಿ ಬೆಲೆ ಬಾಳುವಂಥ ಗೌರ್ಮೆಂಟ್ ಆಸ್ತಿಗಳನ್ನ BDAಗೆ ಪರವಾಗಿ ಉಳಿಸ್ಕೊಟ್ಟಂಥ ನಿಷ್ಠಾವಂತ ಅವರಿಗೆ ಎಷ್ಟೋ ಕೋಟಿಗಳು ಲಂಚ ಬರೋದು ಮುಟ್ಟದಲ್ಲೇ ಇವತ್ತು ಒಂದು ಬೆಂಗಳೂರಿಗೆ ಒಂದು ಮಾದರಿಯಾದಂಥ ಮಹಾನ್ ವ್ಯಕ್ತಿ ನಮ್ಮ KN ಪುಟ್ಟೇಗೌಡರು ವಕೀಲರು. ಸೊ ಅವರು ನಿಧನಾಗಿ ಇಲ್ಲಿಗೆ 1 ವರ್ಷ ಕಳೆದಿದೆ. ಸೊ ಅವರ ಹೆಸರಿನಲ್ಲಿ ಏನಂದರೆ ಅವರು ಸದಾ ಯಾವತ್ತೂ ವಕೀಲರ ಯೋಗಕ್ಷೇಮನೇ ಬಯಸ್ತಾಯಿದ್ರು. ಇವತ್ತು ನಮ್ಮ ವಕೀಲರ ಸಂಘದಲ್ಲಿ ಇರೋಂಥ ನಮ್ಮ ಸಂಘದ ಬಿಲ್ಡಿಂಗ್ ಆಗಲಿ, ಸೊಸೈಟಿ ಆಗಲಿ, ಬ್ಯಾಂಕ್ ಆಗಲಿ, ಇವರು ಕೊಡುಗೆ ಬಹಳ ಅಪಾರ. ಇವತ್ತು ಯಾರೇ ಆಗಲಿ ಒಂದು ಯಂಗ್ಸ್ಟರ್ಸು ಏನೋ ಒಂದು ಲೋನ್ ಬೇಕು ಅಂತ ಅಂದ್ರೂ ವಕೀಲರುಗಳಿಗೆ ಎಲ್ಲೂ ಲೋನ್ ಕೊಡಲ್ಲ ಅಂತಾರೆ. ಸೊ ಹಂಗಾಗಿ ಆ ಥರದ ವಿಚಾರದಲ್ಲಿ ಅವರು ಮೊದಲನೇ ಪ್ರಾರಂಭ ಮಾಡಿದ್ದು ಸೊಸೈಟಿ ಅಂತ, ಅಡ್ವೊಕೇಟ್ಸ್ ಕೋಆಪರೇಟಿವ್ ಸೊಸೈಟಿ ಅಂತ ಮಾಡಿದ್ರು. ಅಲ್ಲಿ ಸಣ್ಣ ಪ್ರಮಾಣದಲ್ಲಿ ಲೋನ್ಗಳು ಕೊಡೋದು ಮತ್ತು ವಕೀಲರಿಗೆ ಬೇಕಾದಂಥ ಎಲ್ಲ ಸಲಕರಣೆಗಳನ್ನ ಕೊಡಿಸೋದು, ಈ ರೀತಿ ಆ ಸಂಸ್ಥೆನ ಬೆಳೆಸಿ ತುಂಬ ಉತ್ತುಂಗಕ್ಕೆ ನೋಡೋದು. ಆ ಸಂಸ್ಥೆಯಿಂದನೇ ನಾವು ತಿಳಿದಂಗೆ ನಮ್ಮ ಸಂಘಕ್ಕೆ ಒಂದು 3 ಕೋಟಿ ಕೊಟ್ಟು ಇವತ್ತು ನಮ್ಮ ವಕೀಲರ ಸಂಘ ಏನು ಬೃಹದಾಕಾರವಾಗಿ ಬೆಳೆದಿದೆಯಲ್ಲ, ಫಸ್ಟ್ ಕೊಡುಗೆ ಒಂದು ವಕೀಲರ ಸಂಘಕ್ಕೆ ಸೊಸೈಟಿಯಿಂದ 3 ಕೋಟಿ ದುಡ್ಡು ಕೊಟ್ಟಂಥ ಮಹಾನ್ ವ್ಯಕ್ತಿ. ಅವರ ಕೊಡುಗೆ ಅದರಲ್ಲಿ ಬಹಳ ಇದೆ. ಹಾಗೆ ಅವ್ರ ಬಗ್ಗೆ ಹೇಳಬೇಕು ಅಂದರೆ ತುಂಬ ಸರಳ, ಅವರು ಸರಳ ಜೀವಿ. ಎಂದೂ ಯಾವುದು ಅಪೇಕ್ಷೆ ಮಾಡ್ದಿರ ನಮ್ಮಂಥ ಯುವಕರುಗಳಿಗೆ, ಈಗ ಬರ್ತಾ ಇರೋಂಥ ಯುವಕರುಗಳಿಗೆ ಒಂದು ಈ ಪ್ರತಿಷ್ಠಾನದಿಂದ ಒಂದು ಕ್ಲಾಸಸ್ ಆಗಲಿ, ಒಂದು ವರ್ಕ್ಶಾಪ್ಗಳಾಗಲಿ, ಈ ರೀತಿ ನಾವು ಮಾಡಿಕೊಂಡು ಅವ್ರ ಹೆಸರನ್ನ ಸದಾ ಅವರು ಹೇಗೆ ಸೂರ್ಯಚಂದ್ರ ಇದ್ದಾರೋ ಆ ರೀತಿ ಅವ್ರ ಹೆಸರಿನಲ್ಲಿ ಒಂದು ಯಂಗ್ಸ್ಟರ್ಸ್ಗೆ, ಒಂದು ಮುಂದಿನ ವಕೀಲರುಗಳಿಗೆ ಉಪಯೋಗ ಆಗಲಿ ಅಂತ ನಾವು ಈ ಪ್ರತಿಷ್ಠಾನನ ಮಾಡ್ತಾಯಿದ್ದೀವಿ. ಇದರಿಂದ ಮುಂದಿನ ದಿನಗಳಲ್ಲಿ ಕಿರಿಯ ವಕೀಲರುಗಳಿಗೆ ತಾವು ಹೇಗೆ ತರಬೇತಿ ಹೊಂದ್ಕೋಬೇಕು, ಹೇಗೆ ಅಕಸ್ಮಾತ್ ಮುನ್ಸಿಪಲ್ ಜಡ್ಜ್ ಎಕ್ಸಾಮ್ಗಳಿಗಾಗಲಿ ತರಬೇತಿ ಮಾಡೋದಕ್ಕೆ ಇದೆಲ್ಲ ಸಿದ್ಧತೆ ನಡೆದಿದೆ. ಸೊ ಇವರ KN ಪುಟ್ಟೇಗೌಡರ ಪ್ರತಿಷ್ಠಾನ ಕಾರ್ಯಕ್ರಮದಲ್ಲಿ ಇದೆಲ್ಲ ನಡಿಬೇಕು ಅಂತೇಳಿ ನಾವೆಲ್ಲ ತೀರ್ಮಾನ ಮಾಡಿ ಅವರ ಜೊತೆ ಇರೋವಂಥ ಹಿರಿಯ ಸ್ನೇಹಿತರುಗಳು, ನವಗ್ರಗಳು ಅಂತ ಕರಿತೀವಿ. ಸೊ ಅವ್ರಗಳ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಸೇರಿದ್ದೀವಿ. ಸೊ ಹೀಗಾಗಿ ಈ ಪ್ರತಿಷ್ಠಾನ ಕಾರ್ಯಕ್ರಮನ ಮುಂದಿನ ದಿನಗಳು ಇನ್ನೂ ಉತ್ತುಂಗಕ್ಕೆ ತೊಗೊಂಡೋಗ್ಬೇಕು ಅಂತೆಲ್ಲ ನಾವೆಲ್ಲ ಬಯಸಿ ಇವತ್ತು ಈ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ವಕೀಲರು ಆರ್ಥಿಕ ಸಂಕಷ್ಟದಿಂದ ಹಂತವಾಗಿ ನಡೆಯುತ್ತೆ. ಇದು ಒಂದೇ ದಿವಸದಲ್ಲಿ ಮುಗಿಯುವಂಥ ಆಗುವಂಥ ಕಾರ್ಯಕ್ರಮ. ಅವ್ರ ವಿಚಾರಕ್ಕೆ ಇವತ್ತೇ ಇಡೀ ರಾಜ್ಯದಲ್ಲಿ ಹೆಸರು ಮಾಡುವಂಥ ನ್ಯಾಯಮೂರ್ತಿಗಳಂತ ಸಂದೇಶ್ ಸಾಹೇಬರು ಇದ್ದಾರೆ. ಹಾಗೆ ನಿಮ್ಮೆಲ್ಲ ನೆಚ್ಚಿನ ನ್ಯಾಯಮೂರ್ತಿಗಳು, ವಿಶ್ರಾಂತ ನ್ಯಾಯಮೂರ್ತಿಗಳು ನಾಗಮೋಹನ್ ದಾಸ್ ಸಾಹೇಬರಿದ್ದಾರೆ. ನನ್ನ ಗುರುಗಳು ಅಂದರೂ ತಪ್ಪಾಗಲಾರದು. ಹಾಗೆ ಅವರ ಹಿರಿಯ ವಕೀಲರು ಅಶೋಕ್ ಆರ್ನಳ್ಳಿ ಬಂದಿದ್ದಾರೆ. ಹಾಗೆ ಇನ್ನು ನನ್ನ ಆತ್ಮೀಯ ಯಂಗ್ಸ್ಟರ್ ಆಲ್ವೇಸ್ ನಮ್ಮ ಸಂಘದ ಅಧ್ಯಕ್ಷರಾದಂಥ ವಿವೇಕ್ ಸುಬ್ಬಾರೆಡ್ಡಿ ಅವರು ಬಂದಿದ್ದಾರೆ. ಸೊ ಅವ್ರ ಕಾರ್ಯಕ್ರಮಕ್ಕೆ ಯಾರೂ ಇಲ್ಲ ಅಂತ ಹೇಳಲ್ಲ, ಇನ್ನು ಎಷ್ಟು ಜನ ಬೇಕಾದ್ರೂ ಬರ್ತಾರೆ. ಯಾಕಂದರೆ ಸೀತಾರಾಮ್ ಅಂತ ಹೇಳಿ MS ರಾಮಯ್ಯ ಅವರ ಮಗ, ಅವರು ಕೂಡ ಎನಿ ಟೈಮ್ ನಮ್ಮ KN ಪುಟ್ಟೇಗೌಡರ ಜೊತೆಯಲ್ಲಿ ಇದ್ದಂಥ ವ್ಯಕ್ತಿ. ಸೊ ಹಾಗಾಗಿ ಅವ್ರಿಗೆ
ಯಾರು ಬರಲ್ಲ ಅನ್ನೋಕ್ಕೆ ಸಾಧ್ಯನೇ ಇಲ್ಲ. ಹಂಗಾಗಿ ಮುಂದಿನ ದಿನಗಳಲ್ಲಿ ನಿಮಗೆಲ್ಲ ಗೊತ್ತಾಗುತ್ತೆ. ಇದು ಕಾರ್ಯಕ್ರಮ ಚೆನ್ನಾಗಿ ನಡೆಯುತ್ತೆ ಅನ್ನೋ ಮನೋಭಾವ ಇದೆ. ಜಗದೀಶ್ ಅಂತ ಅವರ ಅಂತ ಅವರು ಹಾಕ್ಕೊಟ್ಟಂಥ ಮಾರ್ಗದರ್ಶನದಲ್ಲಿ ನಡೀತಾ ಇರೋಂಥ ಜಗದೀಶ್ ಅಡ್ವೊಕೇಟು ಪ್ಲಸ್ ಲಾಯರ್ ಸಂಘದ ಲೆಟ್ರಿ ಮಾಜಿ ಅಧ್ಯಕ್ಷ.